ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಫ್ಯಾಮಿಲಿ ನಾವೆಲ್ಲರೂ ಇವತ್ತು ಒಂದು ನಮ್ಮ ಸಂಬಂಧಿಕರು ಮದುವೆಗೆ ಹೋಗ್ತಾ ಇದೀವಿ. ಆಟೋಳ ಇನ್ನು ಕಲ್ತ್ಕೊಂಡೇ ಇಲ್ಲ. ಅಲ್ಲೇ ಪೇಪರ್ ಅನ್ನ ಕಿಟ್ಕೊಂಡ. ಸೊ ಬೆಂಗಳೂರಲ್ಲೇ ಮದುವೆ ಫ್ರೆಂಡ್ಸ್, ಮಲ್ಲೇಶ್ವರಂ ಹತ್ತತ್ರ. ಹಂಗಾಗಿ ಬೆಳಗ್ಗೆ ಒಂದು ಆಲ್ಮೋಸ್ಟ್ ಒಂದು 8 ಗಂಟೆ 8:30 ಆಯ್ತು ಮನೆ ಬಿಡೋ ಅಷ್ಟೊತ್ತಿಗೆ. ಬಟ್ ಎದ್ದಿದ್ ಮಾತ್ರ 6 ಗಂಟೆ. ನಾನು ಮಕ್ಕಳೆಲ್ಲ ರೆಡಿಯಾಗೋ ಅಷ್ಟೊತ್ತಿಗೆ ಅಷ್ಟೊತ್ತಾಯ್ತು. ಹೆಣ್ಮಕ್ಳಂದ್ರೆ ಹಂಗೆ ಅಲ್ವಾ, ಏನ್ ಮಾಡೋದು. ಜೊತೆಗೆ ವಾರ ಪೂರ್ತಿ 5 ಗಂಟೆಗೆಲ್ಲ ಎದ್ದು ತಿಂಡಿ ಅಡಿಗೆ ಮಾಡ್ತಿರ್ತೀವಿ. ಇನ್ನು ಭಾನುವಾರ ಮಾತ್ರ ಎದ್ದೊಳಗ್ ಲೇಟು. ಮಲ್ಲೇಶ್ವರಂನಲ್ಲಿ ಇದು ದೇವಸ್ಥಾನ ಇರೋದು. ದೇವಸ್ಥಾನ ಪಕ್ಕನೇ ಚೌಟ್ರಿ ಇರೋದು. ತಿರುಪತಿ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು 2 ಸತಿ ಬರ್ತಾ ಇರೋದು ಆ್ಯಕ್ಚುಲಿ. ಏನೋ ಪೂಜೆ ನಡೀತಾ ಇದೆ. ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಹೋಗಿ ಪಕ್ಕದಲ್ಲೇ ಚೌಟ್ರಿ ಇರೋದು. ಸೊ ಮದುವೆಗೆ ಬಂದಿದ್ದೀವಿ. ಸ್ವಾಮಿ ದೇವರ ದರ್ಶನ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೂ ಸಹ ಬಂದಿದ್ದೆ. ನಾನು ಮಗಳು ಮಾತ್ರ ದರ್ಶನ ಮಾಡ್ಕೊಂಡು ಹೋಗಿ ಬಂದ್ವಿ. ನಮ್ಮ ಮಗ ಬರ್ಲಿಲ್ಲ, ನಮ್ಮ ಮನೆಯವ್ರ ಜೊತೆಗೆ ಉಳ್ಕೊಂಡ ಛತ್ರದಲ್ಲಿ. ನಾನು ಬರಲ್ಲ, ನೀವೇ ಹೋಗಿ ಅಂತ. ಸರಿ ಅಂತ ನಾನು ಮಗಳು ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ನಾನು ಹುಟ್ಟಿರೋ ಸ್ಯಾರಿ ಬಂದು ಫ್ರೆಂಡ್ಸ್, ಮಂಚೆ ಸಿಲ್ಕ್ಸ್ ಅಂತ ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ ಇದೆ. ಆ ಶಾಪ್ ಅಡ್ರೆಸ್ ಯಾರಿಗಾದ್ರೂ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಶಾಪ್ ಅಡ್ರೆಸ್ ಹಾಕ್ತೀನಿ. ಜೊತೆಗೆ ನನ್ನ ಮಗಳು ಒಂದು ಹುಟ್ಟಿದಾಳೆ ಗ್ರೀನ್ ಸ್ಯಾರಿ, ಅದು ತುಂಬಾ ಚೆನ್ನಾಗಿದೆ. ಅದು ದೊಡ್ಡಬಳ್ಳಾಪುರದಲ್ಲಿ ಇದೆ ಫ್ರೆಂಡ್ಸ್, ಅವ್ರದೇ ಓನ್ ಮಗ. ಅವ್ರದ್ದು ಬೇಕಂದ್ರೆ ಲಿಂಕ್ ಬೇಕಂದ್ರೆ ಕೇಳಿ ಕಮೆಂಟ್ಸ್ ಮಾಡಿ, ನಾನು ಅವ್ರದ್ದು ಸಹ ಲಿಂಕ್ ಹಾಕ್ತೀನಿ. ಮದುವೆ ಅಂದ್ರೆ ಗೊತ್ತಲ್ಲ, ಎಲ್ಲಾ ಸಂಬಂಧಿಕರುಗಳು ಬಂದಿರ್ತಾರೆ ಆಲ್ಮೋಸ್ಟ್. ನಾವು ನಮ್ಮ ಮನೆಯವರು ಸಂಬಂಧಿಕರಿಗೆ ಮದುವೆ ಇದೆ ಆಕ್ಚುಲಿ. ನಾವು ಗಂಡಿನ ಕಡೆಯವರು. ಜಾಸ್ತಿ ಜನ ಇನ್ವೈಟ್ ಮಾಡಿಲ್ಲ. ಅವ್ರು ಅರ್ಜೆಂಟ್ ರೆಡಿ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಜನಕ್ಕೆ ಹತ್ತತ್ರದವರು ರಿಲೇಷನ್ಸಿಗೆ ಮಾತ್ರ ಇನ್ವೈಟ್ ಮಾಡಿದ್ದಾರೆ. ಹೇಳ್ಬೇಕು ಅಂದ್ರೆ ಎಲ್ರು ನನ್ಗೆ ಮಾವಂದ್ರು ಅತ್ತೆಂದ್ರು ಆಗ್ಬೇಕು. ನಮ್ಮ ಮನೆಯವ್ರಿಗೆಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಎಲ್ರಿಗೂ ಕರಿತಾ ಇರ್ತಾರೆ. ಸೊ ನನ್ಗೆಲ್ಲ ಮಾವಂದ್ರು ಅತ್ತೆಂದ್ರು ಆಗ್ಬೇಕು. ನನ್ ಪುಟಾಣಿಗೆ ಸ್ವಲ್ಪ ಯಾರು ಪರಿಚಯ ಇಲ್ಲ. ಆದ್ರೆ ನನ್ ಮಗಳಿಗೆ ಮಾತ್ರ ಸ್ವಲ್ಪ ಎಲ್ರು ಪರಿಚಯ. ಆಲ್ಮೋಸ್ಟ್ ಎಲ್ರ ಹತ್ರ ಮಾತಾಡ್ಕೊಂಡು ಓಡಾಡ್ಕೊಂಡಿರ್ತಾಳೆ. ನನ್ ಪುಟಾಣಿ ನನ್ನನ್ ಬಿಟ್ಟು ಹೋಗಲ್ಲ. ಇಲ್ಲ ನಮ್ಮ ಮನೆಯವ್ರ ಜೊತೆಗೆ ಇರ್ತಾನೆ ಯಾವಾಗ್ಲೂ. ಈ ಸಂಬಂಧಗಳೇ ಹಿಂಗೆ ಅಲ್ವಾ. ನಾವ್ ಹೆಂಗೆ ಒಂದ್ ಗಿಡಕ್ಕೆ ಡೈಲಿ ನೀರಾಕ್ತಾ ಇದ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಹಾಳಾಗ್ಬಿಡುತ್ತೆ. ಸಂಬಂಧಗಳು ಅಷ್ಟೇ. ನಾವು ಎಷ್ಟು ಗಮನ ಕೊಡ್ತೀವಿ, ನಾವ್ ಎಷ್ಟು ಸಮಯ ಕೊಡ್ತೀವಿ, ಅಷ್ಟು ಚೆನ್ನಾಗಿರ್ತಾ ಹೋಗುತ್ತೆ. ನಾವ್ ಯಾವಾಗ ಬರೀ ನಮ್ ಗಂಡ, ನಮ್ ಮಕ್ಳು, ನಮ್ ಹೆಂಡತಿ, ನಮ್ ಮಕ್ಳು ಅಂತ ಅಷ್ಟೇ, ಅದ್ರ ಜೊತೆಗೆ ಒಂದು ಕೆಲಸ ಅಲ್ಲಿಗೆ ಮುಗ್ದೋಗುತ್ತೆ. ಇಡೀ ದಿವಸ, ಒಂದ್ ಇಡೀ ತಿಂಗಳು, ಇಡೀ ವರ್ಷಗಟ್ಲೆ ಮುಗ್ದೇ ಹೋಗುತ್ತೆ ದಿನಗಳು. ಒಂದಿನ ಹಂಗೆ ವಯಸ್ಸು ಆಗುತ್ತೆ, ಕೆಲ್ಸನೂ ಮಾಡಕ್ಕಾಗಲ್ಲ. ಅವಾಗ ನಮ್ಗೆ ಫ್ರೆಂಡ್ಸ್ ಬೇಕು, ಸಂಬಂಧಿಕರು ಬೇಕು ಅಂದ್ರೆ ಅವಾಗ ಯಾರು ಸಿಗಲ್ಲ ನಮ್ಗೆ. ಒಂದು ಏಜ್ ಇದ್ದಾಗ್ಲಿಂದನೂ ಕೆಲ್ಸ ಜೊತೆಗೆ ಮನೆ ಜೊತೆಗೆ ಸಂಬಂಧಗಳ್ನು ಹಂಗೆ ನಿಭಾಯಿಸ್ಕೊಂಡು ಹೋದ್ರೆ, ನಾವು ವಯಸ್ಸಾದಾಗ್ಲೂ ಸಹ ನಮ್ ಸಂಬಂಧಿಕರ ಜೊತೆಗಿರ್ತಾರೆ, ಫ್ರೆಂಡ್ಸ್ ಜೊತೆಗಿರ್ತಾರೆ. ನಮ್ಗೆ ಯಾವ್ದೇ ನಾವ್ ಒಬ್ರೇ ಅನ್ನೋ ಗಿಲ್ಟ್ ಕಾಡೋದಿಲ್ಲ. ನಮ್ ಮಕ್ಳಿಗೂ ಒಬ್ರು ಯಾರಾದ್ರೂ ಜೊತೆಗಿರ್ತಾರೆ, ಅಣ್ಣ ತಮ್ಮ ಅಂತ ಒಬ್ರು ಜೊತೆಗಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರದ್ದು ಸಿಕ್ಕಾಪಟ್ಟೆ ದೊಡ್ಡ ಬಳಗ. ನಮ್ ಕಡೆ ಏನ್ ಅಷ್ಟ್ ದೊಡ್ಡ ಬಳಗ ಇಲ್ಲ. ನಮ್ಮ ಅಪ್ಪ ಅಮ್ಮನ ಕಡೆ ಅಷ್ಟೊಂದ್ ಬಳಗನೇ ಇಲ್ಲ. ಇದ್ರು ಇರ್ಬೋದೇನೋ, ಬಳಸಿಲ್ಲ ಅಷ್ಟಾಗಿ. ನಾನ್ ಬೆಳ್ದಿದ್ದು ಬರೀ ನಮ್ಮ ಅಪ್ಪ ಅಮ್ಮನ ಮುಖ ನೋಡ್ಕೊಂಡು ಅಷ್ಟೇ ಬೆಳ್ದಿದ್ದು. ಅಕ್ಕಪಕ್ಕದವ್ರನ್ನೇ ನಮ್ಮವ್ರು ಅನ್ಕೊಂಡ್ ಬೆಳ್ದಿದ್ದು. ಸೊ ಹಂಗಾಗಿ ನನ್ಗೆ ಈ ಮದ್ವೆ ಆಗಿ ಬಂದ್ಮೇಲೆನೆ ನಂಗೆ ಸಂಬಂಧಗಳ ಬೆಲೆ ಗೊತ್ತಾಗಿದ್ದು. ಎಷ್ಟು ಚೆನ್ನಾಗಿದಾರಪ್ಪ ಅನ್ಸೋಕ್ ಸ್ಟಾರ್ಟ್ ಆಯ್ತು. ಯಾವ್ದಾದ್ರು ಒಂದ್ ಮದ್ವೆ ಫಂಕ್ಷನ್ ಅಂತ ಮಾಡಿದ್ರೆ ನಮ್ಮ ಯಜಮಾನ್ರ ಕಡೆ ರಿಲೇಷನ್ಸೇ ಸಾಕು ಫ್ರೆಂಡ್ಸ್, ಅಷ್ಟು ಜನ ಇದ್ದಾರೆ. ಅವರೇ ಒಂದ್ ಮದ್ವೆ ಜನ ಆಗ್ಬಿಡ್ತಾರೆ. ಮದ್ವೆನೂ ಆಯ್ತು, ಸಿಂಪಲ್ ಆಗಿ ಊಟನು ಮುಗಿಸ್ಕೊಂಡು ಬಂದು ಪಕ್ಕದಲ್ಲೇ ಜೋಳ ಹಾಕಿರ್ತಾರೆ. ಮುಸ್ಕಿನ ಜೋಳ ನಮ್ಮನೆ ಅಕ್ಕಪಕ್ಕ ಎಲ್ಲ ಹಾಕಿರ್ತಾರೆ. ಸೊ ಬೇಬಿ ಕಾರ್ನ್ ಎಲ್ಲ ಚಿಕ್ಕದ್ರಲ್ಲೇ ಬಿಡಿಸ್ಕೊಂಡ್ರೆ ಅದು ಬೇಬಿ ಕಾರ್ನ್, ಇದು ಅದ್ರ ರೆಸಿಪಿನೂ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ರೆಸಿಪಿ ಅಂತ ನನ್ನ ಮಗಳು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಸೊ ಅಕ್ಕ ತಮ್ಮ ಹೋಗಿ ಅಡ್ಡಾಡ್ಕೊಂಡು ಒಂದ್ ಸ್ವಲ್ಪ ಇತ್ತು ಎಲ್ಲಾ ಬಿಡಿಸ್ಕೊಂತಾ ಇದ್ದಾರೆ. ಭಾನುವಾರ ಆಗಿದ್ರಿಂದ ನನ್ನ ಮಗಳು ಆ ಥರದ್ದೆಲ್ಲ ಚೆನ್ನಾಗಿ ನೋಡ್ಕೊಂಡ್ ಮಾಡ್ತಾಳೆ. ಯೂಟ್ಯೂಬ್ ಅಲ್ಲಿ ಆ ತರ ಸ್ಪೆಷಲ್ ಪನ್ನೀರ್ದಾಗಿರ್ಬೋದು, ಬೇಬಿ ಕಾರ್ನ್, ಮಶ್ರೂಮ್ ಅದೆಲ್ಲ ಚೆನ್ನಾಗಿ ನೋಡ್ಕೊಂಡ್ ಮಾಡ್ತಾಳೆ. ಹೋಗ್ಬೇಕಾರೆಲ್ಲ ನಾವು ಏನಿದ್ರು ಎಲ್ಲೇ ಬಿಟ್ಟು ಹೋಗ್ತೀವಲ್ಲ ಫ್ರೆಂಡ್ಸ್, ಯಾರು ಏನು ಓದ್ಕೊಂಡು ಹೋಗಲ್ಲ. ನಾವು ಅಟ್ಲೀಸ್ಟ್ ಎಲ್ಲೂ ಆಚೆ ಹೋಗಿಲ್ಲ ಅಂದ್ರೆ ನಮ್ಮ ಮನೆ ಅಕ್ಕಪಕ್ಕದವ್ರನ್ನಾದ್ರೂ ಸಿಕ್ಕಿದಾಗ ಒಂದು ಹಾಯ್ ಬಾಯ್ ಹೇಳೋದು, ಒಂದು ಸ್ಮೈಲ್ ಅಷ್ಟೇ. ನಮ್ಮ ಮುಖದಲ್ಲಿ ಸ್ಮೈಲ್ ಕಳ್ಕೊಳ್ಳೋದ್ರಿಂದ ನಾವ್ ಏನು ಕಳ್ಕೊಳ್ಳಲ್ಲ. ನಾವ್ ನಕ್ರೆ ತಾನೇ, ನಮ್ ಕನ್ನಡಿ ಇದ್ದಂಗೆ ನಮ್ಮ ಎದುರುಗಡೆ ಇರೋ ಜನ. ನಾವ್ ನಕ್ರೆ ಅವರು ನಗ್ತಾರೆ. ನಾವ್ ನಕ್ಕಿಲ್ಲ ಮಾತಾಡಿಲ್ಲ ಅಂದ್ರೆ ಅವರು ಮಾತಾಡಲ್ಲ ಅಷ್ಟೇ.
ಇವಾಗಿನ ಜನರೇಷನ್ ಅಲ್ಲಿ ಎಲ್ಲಾರ ಮನೇಲೂ ಆಲ್ಮೋಸ್ಟ್ ಫ್ರೆಂಡ್ಸ್ ಇಲ್ಲ ಒಬ್ರು ಇಲ್ಲ ಇಬ್ರು ಮಕ್ಳು ಇರ್ತಾರೆ ಅಷ್ಟೇ. ಅವ್ರೇನಾದ್ರು ಅವ್ರ ಪೇರೆಂಟ್ಸ್ ಅವ್ರ ತಂದೆ ತಾಯಿಗಳು ಆಸ್ತಿ ವಿಷಯಕ್ಕೋ ಮತ್ತೊಂದು ವಿಷಯಕ್ಕೋ ಜಗಳಗಳು ಮಾಡ್ಕೊಂಡ್ರೆ ಮಾತಾಡೋದೇ ಕೈ ಬಿಟ್ಬಿಡ್ತಾರೆ. ಇನ್ನು ಅವ್ರ ಮಕ್ಕಳಿಗೂ ಹಂಗೆ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಎಲ್ಲ ಒಂಟೊಂಟಿ ಆಗ್ಬಿಡ್ತಾರೆ ಮಕ್ಳುಗಳು. ನಾವ್ ಹೇಗೆ ನಿಭಾಯಿಸುವ ಸಂಬಂಧಗಳನ್ನ ನಮ್ಮ ಮಕ್ಳು ಅದನ್ನೇ ಕಲಿತಾ ಹೋಗ್ತಾರೆ. ಸೋಸ್ಕೊಂಡು ಫುಲ್ ನೀರೆಲ್ಲ ಡ್ರೈ ಆದಮೇಲೆ ಇದಕ್ಕೆ ಹಾಕೋಣದ. ಇವಾಗ ಅದ್ರೊಳಗೆ ಏನೇನು ಹಾಕ್ಬೇಕು ಹಾಕ್ಕೊಳ್ಳವ. ಏನು ಹೇಳ್ತಿದ್ಯಾ? ಯಾವ್ದಾದ್ರು ರೈಮ್ಸ್ ಹೇಳ್ತಿದೀಯೇನೋ? ಕಾರ್ನ್ಫ್ಲವರ್, ಕಾಶ್ಮೀರ್ ಚಿಲ್ಲಿ ಪೌಡ್ರು. ಫುಲ್ ರೆಡ್ ಬರುತ್ತೆ. ಸಖತ್ ಈಸಿಯಾಗಿ ಮಾಡ್ಕೋದು ಫ್ರೆಂಡ್ಸ್. ಬೇಬಿಕಾರ್ನ್ ಸಿಕ್ಕಾಬಟ್ಟೆ ಒಳ್ಳೇದು ಆರೋಗ್ಯಕ್ಕೆ. ನಾವು ಕರಿಯೋಲ್ಲ, ಫ್ರೈ ಮಾಡ್ದಂಗೆ ಹಂಗೆ ತಿಂತೀವಿ ಅಂದ್ರೆ ನಾವು ಹಂಗೆ ಗ್ರೇವಿ ತರ ಮಾಡ್ಕೊಂಡು ಮಸಾಲೆ ಹಾಕ್ಬಿಟ್ಟು ಆತ ಚಪಾತಿಗೆ ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಕಿಲ್ಲ ಅಲ್ವಾ? ತಣ್ಣಗಾಗಿರುತ್ತೆ. ನೀರು ಹೊಡ್ಕೊಂಡ್ಬಿಡುತ್ತೆ ಮೋಸ್ಟ್ಲಿ ಅದು ಅಲ್ವಾ? ಒಂದೆರಡು ನಿಮಿಷ ಆದ್ಮೇಲೆ ಹಚ್ಚಿಟ್ಕೊಳಕ್ಕೆ ಏನೇನು ಇಟ್ಕೊಂಡಿದ್ಯಾ? ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಈ ಥರ ಸ್ಲೈಸ್. ಆದಷ್ಟು ನಾವು ಹೊರಗಡೆ ತಿನ್ನೋದು ಕಡಿಮೆ. ತಿಂದ್ರು ನಮಗೆ ಬರ್ದೇ ಇರೋದು ಮನೇಲಿ ಯಾವ್ದು ಬರಲ್ಲ ಮಾಡಕ್ಕೆ ಅದನ್ನ ಮಾತ್ರ ತಿಂತೀವಿ ಅಷ್ಟೇ. ಮನೇಲಿ ಮಾಡೋ ಅಂತದ್ದು ಆಲ್ಮೋಸ್ಟ್ ಎಲ್ಲ ನಾವು ನೋಡ್ಕೊಂಡು ಯೂಟ್ಯೂಬ್ ಆದ್ರೂ ನೋಡ್ಕೊಂಡು ಮಾಡ್ಕೊಂಡು ತಿನ್ಕೊಂತೀವಿ. ಜೊತೆಗೆ ಗೊತ್ತಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ 3 ಜನ ಇದ್ರೆ 3 ಜನನು ಅಡುಗೆಗಳು ಮಾಡ್ತೀವಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಲ್ವಾ? ಈರುಳ್ಳಿ ಕ್ಯಾಪ್ಸಿಕಮ್ ಬೇಕಾದ್ರೂ ಹಾಕ್ಬೋದಲ್ಲ? ಇಷ್ಟಪಡೋರು ಹಾಕ್ಬೋದು, ನಂಗೆ ಇಷ್ಟ ಬರುತ್ತೆ ಯಾರು ಸ್ವೀಟ್ ಜಾಸ್ತಿ ಬೇಡ ಅನ್ನೋ ಸ್ವಲ್ಪ ಸ್ವೀಟೇನು ಜಾಸ್ತಿ ಬರೋ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಇದ್ರೆ ರೆಡ್ ಚಿಲ್ಲಿ ಸಾಸ್ ಕೂಡ. ನನ್ನ ಮಗಳಿಗೆ ಅದೇ ಸೊಪ್ಪಿನ ಸಾರು ಮುದ್ದೆ ಕಲ್ತ್ಕೊಳಮ್ಮ ಮಾಡೋದು ಅಂದ್ರೆ ಕಲ್ತ್ಕೊಳಲ್ಲ. ನೋಡಿ ಈ ತರ ಸ್ಪೆಷಲ್ ರೆಸಿಪಿಗಳು, ಈ ಗೋಳಿ ಬಜ್ಜಿ, ಈ ತರ ಗೋಬಿ ಮಂಚೂರಿ, ಈ ತರದೆಲ್ಲ ಮಾಡು ಅಂದ್ರೆ ಸಖತ್ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಳೆ. ಕಾರ್ನ್ಫ್ಲೋರು ನೀರು ಮಿಕ್ಸ್ ಮಾಡಿರೋದು ಹೊಂದ್ಕೊಳ್ಳುತ್ತೆ ನೀಟಾಗಿ. ಸೊ ಫೈನಲಿ ಸಂಡೇ ಮದ್ವೆನೂ ಆಯ್ತು. ನನ್ನ ಮಗಳದ್ದು ಒಂದು ಸ್ಪೆಷಲ್ ರೆಸಿಪಿನೂ ರೆಡಿ ಆಯ್ತು. ನೋಡೋಕಿನ ತುಂಬಾ ಚೆನ್ನಾಗಿದೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಒಂದ್ಸತಿ ಮಾಡಿದ್ಲು ಆಕ್ಚುಲಿ. ಈ ತರದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಸ್ಪೆಷಲ್ ಇಂಟ್ರೆಸ್ಟ್ ಕೊಟ್ಟು. ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ ಶೇರ್ ಮಾಡೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನನ್ನ ಬ್ಲಾಗಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ಬಾಯ್ ಬಾಯ್.